ಎಲ್ಲ ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಥವಾ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆ, ಇಂಪರ್ಫೆಕ್ಟ್ ಕಾಂಪಿಟೇಷನ್ ಅಥವಾ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಅಂತೇಳಿ ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸಿಕೊಡುವ ಒಂದು ಕೆಲಸವನ್ನ ಮಾಡಲಾಗ್ತದೆ. ಇವತ್ತಿನ ಅವಧಿಯಲ್ಲಿ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೇನು ಅಥವಾ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆ ಅಂದ್ರೇನು, ಅದರ ಲಕ್ಷಣಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ. ಇಲ್ಲಿ ನೋಡಿ, 1939ನೇ ಇಸ್ವಿ ಒಳಗ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ಪ್ರಾಧ್ಯಾಪಕಿಯಾದಂತ ಶ್ರೀಮತಿ ಜೋನ್ ರಾಬಿನ್ಸನ್, ಏನು 1939ನೇ ಇಸ್ವಿ ಒಳಗ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ಪ್ರಾಧ್ಯಾಪಕಿಯಾದಂತ ಶ್ರೀಮತಿ ಜೋನ್ ರಾಬಿನ್ಸನ್ ಅವರು ಅಪರಿಪೂರ್ಣ ಪೈಪೋಟಿಯ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನ ಬಿಡುಗಡೆ ಮಾಡ್ತಾರೆ. ಯಾವಾಗ? 1933 ಒಳಗ ಏನು ಅಪರಿಪೂರ್ಣ ಪೈಪೋಟಿಯ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನ. ಇನ್ನೊಂದ್ ಕಡೆ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಇ.ಎಚ್. ಚಂಬರ್ಲಿನ್ ರವರು ಸ್ವಾಮಿಯುತ ಪೈಪೋಟಿ ಸಿದ್ಧಾಂತ ಎಂಬ ಗ್ರಂಥವನ್ನ ಪ್ರಕಟಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಸ್ವಾಮಿಯುತ ಪೈಪೋಟಿ ಎಂಬುದು ಅಪರಿಪೂರ್ಣ ಪೈಪೋಟಿಯ ಒಂದು ಭಾಗವಾಗಿದೆ. ಏನು ಈ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆ ಏನಿದೆಯಲ್ಲ, ಇದು ಅಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯ ಒಂದು ಭಾಗವಾಗಿ ನಾವೇನ್ ಮಾಡ್ತೀವಿ, ಅಧ್ಯಯನವನ್ನ ಮಾಡ್ತೀವಿ. ಹೀಗಾಗಿ ನಿಮ್ ಎಕ್ಸಾಮ್ ಒಳಗ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನ ಈ ವರ್ಷ ತನಕ ಇವೇ ಲಕ್ಷಣಗಳನ್ನ ಚರ್ಚೆ ಮಾಡ್ಕೋಬೇಕು. ಅಥವಾ ನಿಮ್ ಎಕ್ಸಾಮ್ ಒಳಗಡೆ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನ ಚರ್ಚಿಸಿ ಅಂತಂದ್ರ ಇವೇ ಲಕ್ಷಣಗಳನ್ನ ಏನ್ ಮಾಡ್ಬೇಕು, ಬರಬೇಕಾಗ್ತದ. ಈ ಲಕ್ಷಣಕ್ಕೆ ಇದು ಇವೆ, ಇದ್ರ ಲಕ್ಷಣಕ್ಕೆ ಇದು ಅದು ಕೂಡ ಒಂದೇ ಆಗಿ ಕಂಡು ಬರ್ತಾವ. ಎಷ್ಟು ಪೀಠಿಕೆಯಲ್ಲಿ ಗಮನಿಸಬೇಕು. ಪೀಠಿಕೆ ಆದ್ಮೇಲೆ ಈಗ ನಿಮಗೆ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆ ಅಂದ್ರೇನು ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಅರ್ಥವನ್ನ ತಿಳಿದುಕೊಳ್ಳೋಣ. ಮೀನಿಂಗ್ ನೋಡ್ರಿ, ದೊಡ್ಡ ಸಂಖ್ಯೆಯ ಸಣ್ಣ ಸಣ್ಣ ಮಾರಾಟಗಾರರು ವೈವಿಧ್ಯಮಯ ಆದರೆ ನಿಕಟ ಬದಲಿ ವಸ್ತುಗಳನ್ನ ಮಾರಾಟ ಮಾಡುತ್ತಿರುವ ಕೈಗಾರಿಕೆಯ ಅಥವಾ ಮಾರುಕಟ್ಟೆಯ ನಾವೇನ್ ಕರಿತೀವಿ, ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಎಕ್ಸಾಮ್ ಒಳಗ 2 ಮಾರ್ಕ್ಸ್ ಕೇಳ್ತಾರ. ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆ ಅಂದ್ರೆ ಏನಂತೇಳಿ, ಏನು ದೊಡ್ಡ ಸಂಖ್ಯೆಯ ಸಣ್ಣ ಸಣ್ಣ ಮಾರಾಟಗಾರ ವೈವಿಧ್ಯಮಯ ಆದರೆ ನಿಕಟ ಬದಲಿ ವಸ್ತುಗಳನ್ನ ಮಾರಾಟ ಮಾಡುತ್ತಿರುವಂತ ಒಂದು ಮಾರುಕಟ್ಟೆಗೆ ನಾವೇನ್ ಕರಿತೀವಿ, ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಇಷ್ಟು ಮಾಹಿತಿಯನ್ನ ಪೀಠಿಕೆಯಲ್ಲಿ ವಿದ್ಯಾರ್ಥಿಗಳು ಬರಬೇಕಾಗ್ತದೆ. ಪೀಠಿಕೆ ಆದ್ಮೇಲೆ ಈ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಏನು ಎಂಬುದನ್ನ ತಿಳಿದುಕೊಳ್ಳೋಣ. 1ನೇ ಲಕ್ಷಣ, ಅಧಿಕ ಸಂಖ್ಯೆಯ ಮಾರಾಟಗಾರರು. ಇದು 1ನೆಯ ಲಕ್ಷಣವಾಗಿದೆ. ಏನು ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆಯ 1ನೇ ಲಕ್ಷಣ ಏನು, ಅಧಿಕ ಸಂಖ್ಯೆಯ ಮಾರಾಟಗಾರ. ಇಲ್ಲಿ ನೋಡ್ರಿ, ಉದ್ಯಮ ಸಂಸ್ಥೆಗಳ ಸಂಖ್ಯೆ ಅಧಿಕವಾಗಿದ್ದರು, ಏನು ಉದ್ಯಮ ಸಂಸ್ಥೆಗಳ ಸಂಖ್ಯೆ ಅಧಿಕವಾಗಿದ್ದರು ಅವುಗಳ ಗಾತ್ರ ಚಿಕ್ಕದಾಗಿರುತ್ತವೆ. ಅಂದ್ರೆ ಸಣ್ಣ ಸಣ್ಣ ಕೈಗಾರಿಕೆಗಳಾಗಿ ಕಾರ್ಯವನ್ನ ನಿರ್ವಹಿಸ್ತವೆ. ಉತ್ಪಾದಕರ ಸಂಖ್ಯೆ ಅಧಿಕವಾಗಿರುವುದರಿಂದ ಮಾರುಕಟ್ಟೆಯ ಒಟ್ಟು ಉತ್ಪನ್ನದ ಮೇಲೆ ಯಾವುದೇ ಒಬ್ಬ ಉತ್ಪಾದಕನ ಉತ್ಪನ್ನ ಏನೂ ಪ್ರಭಾವವನ್ನ ಬೀರುವುದಿಲ್ಲ. ಏನು ಈ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪಾದಕರ ಸಂಖ್ಯೆ ಬಹಳ ಅಧಿಕವಾಗಿ ಕಂಡು ಬರುವುದರಿಂದ ಇಲ್ಲಿ ಮಾರುಕಟ್ಟೆ ಅಥವಾ ಒಟ್ಟು ಉತ್ಪನ್ನದ ಮೇಲೆ ಯಾವುದೇ ಒಂದು ಉತ್ಪಾದಕ ಉತ್ಪನ್ನದ ಮೇಲೆ ಯಾವುದೇ ಒಂದು ಪ್ರಭಾವನ ಬೀರಲು ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೆ ಉತ್ಪಾದಕರಲ್ಲಿ ಪರಸ್ಪರ ಅವಲಂಬನೆ ಕಂಡು ಬರುವುದಿಲ್ಲ. ಯಾಕಂದ್ರೆ ಉದ್ಯಮ ಘಟಕಗಳು ಬಹಳ ಇರ್ತಾವಲ್ಲ, ಉದ್ಯಮ ಸಂಸ್ಥೆಗಳು ಏನು ಬಹಳ ಇರ್ತಾವಲ್ಲ, ಅವು ಒಂದು ಉದ್ಯಮದ ಘಟಕದ ಮೇಲೆ ಮತ್ತೊಂದು ಉದ್ಯಮ ಘಟಕ ಅವಲಂಬನೆಯನ್ನ ಹೊಂದುವುದಿಲ್ಲ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಉದ್ಯಮ ಸಂಸ್ಥೆಯು ಬೆಲೆ ಮತ್ತು ಉತ್ಪನ್ನದ ವಿಷಯಗಳಲ್ಲಿ ತನ್ನದೇ ಆದ ಸ್ವತಂತ್ರ ನೀತಿಯನ್ನ ಅನುಸರಿಸುತ್ತವೆ. ಏನೋ
ಇಲ್ಲಿ ಒಬ್ಬರ ಮೇಲೆ ಒಬ್ಬರ ಅವಲಂಬನೆ ಇರುವುದಿಲ್ಲ. ಯಾಕಂದ್ರ ಇಲ್ಲಿ ಅಧಿಕ ಸಂಖ್ಯೆಯ ಮಾರಾಟಗಾರರನ್ನು ನಾವು ಕಾಣ್ತೀವಿ, ಉತ್ಪಾದಕರ ಸಂಖ್ಯೆ ಬಹಳ ಹೆಚ್ಚಳವಾಗಿ ಕಂಡು ಬರ್ತದೆ. ಹೀಗಾಗಿ ಈ ಒಂದು ಮಾರುಕಟ್ಟೆಯ ಸನ್ನಿವೇಶ ಒಳಗ ಉದ್ಯಮ ಸಂಸ್ಥೆಯು ಬೆಲೆ ಆಗ್ಬಹುದು ಅಥವಾ ಉತ್ಪನ್ನದ ವಿಷಯ, ಈ ಎರಡೂ ವಿಷಯಗಳಲ್ಲಿ ಪ್ರತಿಯೊಂದು ಉದ್ಯಮದ ಘಟಕವು ತನ್ನದೇ ಆದಂತ ಸ್ವತಂತ್ರ ನೀತಿಯನ್ನ ಹೊಂದಿರುತ್ತವೆ. ಅಂದ್ರ ತಮಗಿಷ್ಟ ಬಂದಂತ ಬೆಲೆಯನ್ನ ನಿಗದಿ ಮಾಡಬಹುದು, ತಮ್ಗೆ ಇಷ್ಟ ಬೇಕಾದಂತ ವಸ್ತುವನ್ನ ಉತ್ಪಾದನೆ ಮಾಡಬಹುದು. ಇಲ್ಲಿ ಸ್ವತಂತ್ರವಾದ ನೀತಿಯನ್ನ ಅನುಸಾರವನ್ನ ಮಾಡ್ತಾವ. ಇದು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಒಂದನೆಯ ಲಕ್ಷಣ ಆಗಿದೆ. ಎರಡನೇ ಲಕ್ಷಣ ವಸ್ತುಗಳ ವೈವಿಧ್ಯತೆ. ವಿವಿಧ ಉದ್ಯಮ ಸಂಸ್ಥೆಗಳು ವಿವಿಧ ರೀತಿಯ ವಸ್ತುಗಳನ್ನ ಉತ್ಪಾದಿಸಿ ಮಾರುಕಟ್ಟೆಗೆ ತರುತ್ತವೆ. ಏನು ಉದ್ಯಮ ಸಂಸ್ಥೆಗಳು ಬಾಳ್ತಾವಲ್ಲ, ಆ ಎಲ್ಲಾ ಉದ್ಯಮ ಸಂಸ್ಥೆಗಳು ತಾವು ಉತ್ಪಾದನೆ ಮಾಡುವಂತ ವೈವಿಧ್ಯಮಯ ವಸ್ತುಗಳನ್ನ ಮಾರುಕಟ್ಟೆಗೆ ತರುವಂತ ಕೆಲಸವನ್ನ ಮಾಡ್ತಾವೆ. ಅದಾಗೂ ಆ ವಸ್ತುಗಳು ಪರಸ್ಪರ ನಿಕಟ ಬದಲಿ ವಸ್ತುಗಳಾಗಿರ್ತಾವ. ಏನು ಮಾರುಕಟ್ಟೆಗೆ ಆ ವಸ್ತುಗಳು ತಗೊಂಡ್ಬರ್ತಾರಲ್ಲ, ಆ ವಸ್ತುಗಳು ನಿಕಟ ಬದಲಿ ವಸ್ತುಗಳಾಗಿ ಕಂಡು ಬರ್ತಾವ. ಹೆಂಗ್ ಬದಲಿ ವಸ್ತು ಅಂದ್ರೆ ವಸ್ತುವಿನಲ್ಲಿನ ವೈವಿಧ್ಯತೆಯನ್ನ, ಆ ವಸ್ತುವಿನ ಗಾತ್ರ, ಆ ವಸ್ತುವಿನ ಸ್ವರೂಪ, ಅದರ ಬಣ್ಣ, ರುಚಿ ಮತ್ತು ಗುಣಮಟ್ಟ, ಈ ಮುಂತಾದ ವಿಷಯಗಳಲ್ಲಿ ಏನ್ ಮಾಡ್ಲಾಗ್ತದ, ಆ ವಸ್ತುವಿನ ಒಂದು ವೈವಿಧ್ಯತೆಯನ್ನ ಸಾಧನೆಯನ್ನ ಮಾಡ್ಲಾಗ್ತದೆ. ಇಲ್ಲಿ ನಿಕಟ ಬದಲಿ ವಸ್ತು ಇರ್ತಾವ, ಆ ವಸ್ತುವಿನ ಏನ್ ಮಾಡ್ತಾರ, ವೈವಿಧ್ಯತೆಯನ್ನ ಸಾಧಿಸುವಂತ ಕೆಲಸವನ್ನ ಮಾಡ್ತಾರ. ಫಾರ್ ಎಕ್ಸಾಂಪಲ್ ಸೋಪ್ ತಗೋನು, ಯಾವ್ದಾದ್ರು ಒಂದು ಸೋಪನ್ನ ನೀವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರ ಸೋಪ್ಗಳು ಬಹಳ ವಿಭಿನ್ನವಾಗಿ ಇರ್ತಾವ. ಲೈಬಾಯ್ ಸೋಪ್ ಆಗ್ಬೋದು, ಲಕ್ ಸೋಪ್ ಆಗ್ಬೋದು, ಆಮೇಲೆ ಡೆಟಾಲ್ ಸೋಪ್ ಆಗ್ಬೋದು. ನೋಡ್ರಿ, ಹೆಸರು ಸೋಪ್ ಒಂದ, ಆದ್ರ ಆ ನಿಕಟ ಬದಲಿ ವಸ್ತು ನೋಡ್ರಿ ಎಲ್ಲಾ ಸೋಪ್ಗಳಲ್ಲಿ ಅಥವಾ ಎಲ್ಲಾ ಸಾಬೂನುಗಳಲ್ಲಿ ವೈವಿಧ್ಯತೆಯನ್ನ ಸಾಧಿಸ್ತಾವ. ಅಂದ್ರೆ ಅದ್ರ ಗಾತ್ರ ಆಗ್ಬೋದು, ಅದರ ಸ್ವರೂಪ, ಅದರ ಬಣ್ಣ, ಅದರ ಗುಣಮಟ್ಟ, ಎಲ್ಲಾ ವಿಷಯಗಳಲ್ಲಿ ಏನಾಗ್ತದ, ಬದಲಾವಣೆಯನ್ನ ಸಾಧಿಸುವಂತ ಕೆಲಸವನ್ನ ಮಾಡಲಾಗ್ತದ. ಇದು ಎರಡನೇ ಒಂದು ಲಕ್ಷಣ ಆಗಿದೆ, ಏನು ವಸ್ತುಗಳ ವೈವಿಧ್ಯತೆ. ಇನ್ನು ಮೂರನೇ ಲಕ್ಷಣ ಏನು, ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನ. ಇದು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಮೂರನೆಯ ಲಕ್ಷಣವಾಗಿದೆ. ಈ ಒಂದು ಮಾರುಕಟ್ಟೆಯಲ್ಲಿ ಉದ್ಯಮಗಳು ಕೈಗಾರಿಕೆಯನ್ನ ಪ್ರವೇಶಿಸುವುದರ ಮೇಲೆ ಯಾವುದೇ ನಿರ್ಬಂಧ ಇರುವುದಿಲ್ಲ. ಅಂದ್ರೆ ಬೇಕಾದ ಕೈಗಾರಿಕೆಗಳು ಮಾರುಕಟ್ಟೆಯನ್ನ ಪ್ರವೇಶವನ್ನ ಮಾಡಬಹುದು. ಅಂದರೆ ಹೊಸ ಉದ್ಯಮ ಸಂಸ್ಥೆ ಕೈಗಾರಿಕೆಯನ್ನ ಪ್ರವೇಶ ಮಾಡುವುದಕ್ಕೆ ಅಥವಾ ಹಳೆಯ ಉದ್ಯಮ ಸಂಸ್ಥೆ ಕೈಗಾರಿಕೆಯಿಂದ ನಿರ್ಗಮಿಸುವುದಕ್ಕೆ ಯಾವುದೇ ನಿರ್ಬಂಧವನ್ನ ಈ ಒಂದು ಮಾರುಕಟ್ಟೆಯಲ್ಲಿ ಹಾಕಲಾಗುವುದಿಲ್ಲ. ತಮಗೆ ನಷ್ಟ ಆದ್ರೆ ಮಾರುಕಟ್ಟೆಯನ್ನು ಬಿಟ್ಟು ಹೋಗಬಹುದು, ಅಥವಾ ಲಾಭದ ದೃಷ್ಟಿಯಿಂದಾಗಿ ಹೊಸ ಉದ್ಯಮ ಘಟಕಗಳು ಮಾರುಕಟ್ಟೆಯನ್ನ ಪ್ರವೇಶವನ್ನ ಮಾಡಬಹುದು. ಇಲ್ಲಿ ಬರುವುದಕ್ಕೆ ಮತ್ತು ಹೋಗುವುದಕ್ಕೆ ಯಾವುದೇ ಒಂದು ನಿರ್ಬಂಧವನ್ನ ಹಾಕಲಾಗುವುದಿಲ್ಲ. ಹೀಗಾಗಿ ಈ ಒಂದು ಮಾರುಕಟ್ಟೆಯ ಇನ್ನೊಂದು ಲಕ್ಷಣ ಏನು, ಮುಕ್ತ ಪ್ರವೇಶ ಮತ್ತು ನಿರ್ಗಮನ. ಲಾಭ ಬಂದ್ರ ಪ್ರವೇಶ ಆಗ್ತಾವು, ನಷ್ಟ ಆತಂದ್ರ ಉದ್ಯಮ ಸಂಸ್ಥೆಯನ್ನು ಬಿಟ್ಟು ಹೋಗುವಂತ ಸನ್ನಿವೇಶ ಇರ್ತದೆ. ಇದು ಮೂರನೆಯ ಲಕ್ಷಣ. 4, ಮಾರಾಟ ವೆಚ್ಚ. ಇದು ಬಹಳ ವಿಶಿಷ್ಟವಾದಂತ ಲಕ್ಷಣ. ಇದು IMP ಅಂತ ಕರಿತೀವಿ. ಬಹಳ ಮಹತ್ವವಾದಂತ ಲಕ್ಷಣವಾಗಿದೆ. ಯಾಕಂದ್ರ ಇಲ್ಲಿ ಉದ್ಯಮ ಸಂಸ್ಥೆಗಳು ಬಹಳ ಕಂಡು ಬರುವುದರಿಂದ, ತಮ್ಮ ತಮ್ಮ ವಸ್ತುಗಳನ್ನ ಮಾರಾಟ ಮಾಡುವಂತ ಅವಶ್ಯಕತೆ ಇರುವುದರಿಂದ ಇಲ್ಲಿ ಉದ್ಯಮ ಘಟಕಗಳು ಏನ್ ಮಾಡ್ತಾವ ಅಂತಂದ್ರ ತಮ್ಮ ವಸ್ತುಗಳ ಮೇಲೆ ಮಾರಾಟ ವೆಚ್ಚವನ್ನ ಅಧಿಕ ಪ್ರಮಾಣದಲ್ಲಿ ಮಾಡ್ತಾವ. ಹೀಗಾಗಿ ಈ ಮಾರುಕಟ್ಟೆಯಲ್ಲಿ ವೈವಿಧ್ಯಮಯ ವಸ್ತುಗಳು ಇರುವುದರಿಂದ ಉತ್ಪಾದಕರು ಗ್ರಾಹಕರನ್ನ ತಮ್ಮ ಉತ್ಪನ್ನದತ್ತ ಆಕರ್ಷಣೆ ಮಾಡಲು ಜಾಹೀರಾತು, ಪ್ರದರ್ಶನ, ಪ್ರಚಾರ ಈ ಮುಂತಾದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವುದರಿಂದ ಮಾರಾಟದ ವೆಚ್ಚದ ಅಬ್ಬರ ಬಹಳ ಹೆಚ್ಚಳವಾಗಿ ಕಂಡು ಬರ್ತದೆ. ನೋಡಿ, ಅಂದ್ರ ವಸ್ತುಗಳು ವೈವಿಧ್ಯಮಯವಾಗಿ ಕಂಡು ಬರ್ತಾವ, ಭಿನ್ನವಾಗಿರ್ತಾವ. ಆ ಉದ್ಯಮ ಸಂಸ್ಥೆಗಳು ತಾವು ಉತ್ಪಾದನೆ ಮಾಡುವಂತ ವಸ್ತುಗಳು ಏನಾವಲ್ಲ, ತಮ್ಮ ಉತ್ಪನ್ನದತ್ತ ಜನರನ್ನ ಆಕರ್ಷಣೆ ಮಾಡಲು ಒಂದು ಜಾಹೀರಾತು ಮಾಡ್ತಾರೆ, ಪ್ರದರ್ಶನ ಮತ್ತು ಪ್ರಚಾರ. ಇವುಗಳ ಮೇಲೆ ಸಿಕ್ಕಾಪಟ್ಟಿ ಏನ್ ಮಾಡ್ತಾವ, ಉದ್ಯಮ ಘಟಕಗಳು ಖರ್ಚನ್ನ ಮಾಡ್ತಾವ, ವೆಚ್ಚವನ್ನ ಮಾಡ್ತಾವ. ಅಂದಾಗ ಆ ವಸ್ತುಗಳ ಮೇಲೆ ಏನ್ ಮಾಡ್ತಾರ, ಗ್ರಾಹಕರು ಮನಸ್ಸನ್ನ ಮಾಡ್ತಾರೆ. ಇತ್ತೀಚಿನ ದಿನಮಾನಗಳಲ್ಲಿ ತಮ್ಮ ತಮ್ಮ ವಸ್ತುಗಳು ಏನಿದಾವಲ್ಲ, ಆ ವಸ್ತುಗಳಿಗೆ ರಾಯಭಾರಿನ ನೇಮಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಆಗ್ಬೋದು, ವಿಮಲ್ ರೀ ನೋಡ್ರಿ, ವಿಮಲ್ ಮೇಲೆ ಅವ್ರು ಯಾರೋ ಬರ್ತಾರಲ್ಲ, ಶಾರುಖ್ ಖಾನ್ ಇನ್ನೊಬ್ಬ ಯಾವ ಬರ್ತಾರ, 3 ಮಂದಿ ಎಷ್ಟು ಪ್ರಚಾರ ಮಾಡ್ತಾರ ನೋಡ್ರಿ.
ಅಥವಾ ಸೋಪ್ ಆಗ್ಬೋದು, ಯಾವ್ದಾದ್ರು ಉತ್ತಮವಾದ ನಟಿ ಆಗ್ಬೋದು. ಅವರಿಗೆ ಕೋಟ್ಯಾಂತರ ರೂಪಾಯಿವನ್ನ ಕೊಡುವುದರ ಮೂಲಕ ತಮ್ಮ ವಸ್ತುವನ್ನು ಏನ್ ಮಾಡ್ತಾರೆ, ಪ್ರಚಾರ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ತರನಾಗಿ ಪ್ರಚಾರವನ್ನ ಮಾಡುವುದರಿಂದ ಜನರು ಏನಾಗ್ಬೋದು, ಈ ತಮ್ಮ ಉದ್ಯಮ ವಸ್ತು ಉತ್ಪಾದನೆ ಮಾಡುವಂತ ವಸ್ತುಗಳ ಮೇಲೆ ಆಕರ್ಷಣೆಯನ್ನ ಹೊಂದ್ಬೋದು. ಒಂದು ವೇಳೆ ಏನಾದ್ರು ನೀ ಇಲ್ಲೇನಾದ್ರು ಪ್ರಚಾರವನ್ನ ಮಾಡ್ಲಿಕ್ಕಂತಂದ್ರ ನಿಮ್ಮ ವಸ್ತುಗಳನ್ನ ಸೇಲ್ ಮಾಡಲು ಸಾಧ್ಯ ಆಗುವುದಿಲ್ಲ. ಹಿಂಗಾಗಿ ಈ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿ ಈ ಮಾರಾಟದ ವೆಚ್ಚ ಏನಿರ್ತದೆ ಬಹಳ ಹೆಚ್ಚಳವಾಗಿ ಕಂಡು ಬರ್ತದ. ಇದು 4ನೆಯ ಲಕ್ಷಣ ಆಗಿದೆ. 5ನೇದು ಯಾವುದು? ಅಪರಿಪೂರ್ಣ ಜ್ಞಾನ. ಇದು ಕೂಡ ಮಹತ್ವದಂತ ಲಕ್ಷಣವಾಗಿದೆ. ಏನು? ಅಪರಿಪೂರ್ಣ ಜ್ಞಾನ. ಈ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಮತ್ತು ಗ್ರಾಹಕರು, ವಸ್ತುವನ್ನ ಮಾರಾಟ ಮಾಡುವಂತ ಮಾರಾಟಗಾರ ಮತ್ತು ಗ್ರಾಹಕರು ಮಾರುಕಟ್ಟೆಯ ಸ್ಥಿತಿಗತಿಗಳ ಬಗ್ಗೆ ಪರಿಪೂರ್ಣವಾದ ಜ್ಞಾನವನ್ನ ಹೊಂದಿರುವುದಿಲ್ಲ. ಅಂದ್ರೆ ವಸ್ತುವನ್ನ ಮಾರಾಟ ಮಾಡುವಂತ ಮಾರಾಟಗಾರ ಆಗ್ಬೋದು ಅಥವಾ ಆ ವಸ್ತುವನ್ನ ಕೊಂಡುಕೊಳ್ಳುವಂತ ಗ್ರಾಹಕ ಆಗ್ಬೋದು. ಇಬ್ಬರು ಕೂಡ ಏನಾಗುದಿಲ್ಲ, ಮಾರುಕಟ್ಟೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಅಥವಾ ಜ್ಞಾನ ಹೊಂದಿರುವುದಿಲ್ಲ. ಗ್ರಾಹಕರು ಮಾರುಕಟ್ಟೆಯಲ್ಲಿ ಒಂದೇ ರೀತಿಯ ಹಲವಾರು ವಸ್ತುಗಳು ಎದುರಿಸುತ್ತಿರುವುದರಿಂದ ಅವರು ಅಸ್ಪಷ್ಟ ತಿಳುವಳಿಕೆಯನ್ನು ಹೊಂದಿರುತ್ತಾರೆ. ಫಾರ್ ಎಕ್ಸಾಂಪಲ್, ಸೋಪ್ ಅಂತ ತಗೊಂಡ್ರೆ ಹೆಸರು ಎಲ್ಲಾ ಸೋಪ್ ಒಂದ, ಬಹಳ ವಿಭಿನ್ನವಾಗಿ ಸೋಪ್ ಕಂಡು ಬರ್ತಾವ. ಯಾವ ಸೋಪ್ ತಗೋಬೇಕು, ಯಾವ ಚೆನ್ನಾಗಿದೆ ಎಂಬ ಜ್ಞಾನವನ್ನ ತಿಳಿದುಕೊಳ್ಳುವಂತ ಒಂದು ಪರಿಪೂರ್ಣವಾದ ಜ್ಞಾನ ಗ್ರಾಹಕರಲ್ಲಿ ನಾವು ಕಂಡು ಬರ್ತೇವೆ. ಈಗ ನೋಡಿ, ಡೆಟಾಲ್ ತಗೊಂಡ್ಯಾ, ಇನ್ನೊಬ್ಬ ಏನಂತಾನ ಆ ಸೋಪ್ ಚಲೋ ಅಂತಾನ. ಲಕ್ ಸೋಪ್ ತಗೊಂಡ್ಯಾ, ಇನ್ನೊಬ್ಬವ ಲೈ ಬಾಯ್ ಸೋಪ್ ಚಲೋ ಅಂತಾನ. ಲೈ ಬಾಯ್ ತಗೊಂಡ್ಯಾ, ಇನ್ನೊಬ್ಬವ ಯಾವ್ದೋ ಸೋಪ್ ಚಲೋ ಅಂತಾನ. ಸೋಪ್ ಒಂದ, ಆ ವಿಭಿನ್ನವಾಗಿ ಕಂಡು ಬರುವುದರಿಂದ ಆ ಒಂದು ವಸ್ತುವಿನ ಬಗ್ಗೆ ಸ್ಪಷ್ಟವಾದಂತ ತಿಳುವಳಿಕೆಯನ್ನ ಇಲ್ಲಿ ಗ್ರಾಹಕ ಹೊಂದಲು ಅಸಾಧ್ಯ ಆಗ್ತದ. ಹಿಂಗಾಗಿ ಇಲ್ಲಿ ಎಂತ ಜ್ಞಾನವನ್ನು ಹೊಂದಿರ್ತಾರ, ಅಪರಿಪೂರ್ಣವಾದಂತ ಜ್ಞಾನವನ್ನ ಹೊಂದಿರುತ್ತಾರೆ. ಇದು 5ನೆಯ ಲಕ್ಷಣ ಆಗಿದೆ. 6th ಒನ್ ಯಾವುದು? 6th ಒನ್ ಗರಿಷ್ಠ ಲಾಭವನ್ನ ಗಳಿಸುವುದು. ಇದು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಮತ್ತೊಂದು ಪ್ರಮುಖವಾದಂತ ಲಕ್ಷಣವಾಗಿದೆ. ಈ ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬ ಮಾರಾಟಗಾರನ ಪ್ರಮುಖ ಉದ್ದೇಶ ಗರಿಷ್ಠ ಲಾಭವನ್ನ ಗಳಿಸುವುದಾಗಿದೆ. ಯಾಕಂದ್ರ ಸಿಕ್ಕಾಪಟ್ಟಿ ತಮ್ಮ ವಸ್ತುಗಳನ್ನ ಮಾರಾಟ ಮಾಡ್ಬೇಕಂತೇಳಿ ವೆಚ್ಚವನ್ನ ಮಾಡ್ತಾರೆ. ಎದಕ್ ವೆಚ್ಚ ಮಾಡ್ತಾರ? ಇಲ್ಲಿ ಪ್ರಚಾರವನ್ನ ಮಾಡ್ತಾರೆ, ಜಾಹೀರಾತನ್ನ ಮಾಡ್ತಾರೆ. ಹಿಂಗ್ ಸಿಕ್ಕಾಪಟ್ಟಿ ಖರ್ಚು ಮಾಡಿದ್ಮೇಲೆ ಪ್ರತಿಯೊಬ್ಬ ಉದ್ಯಮ ಘಟಕದ ಮಾರಾಟಗಾರನಿರ್ತಾನಲ್ಲ, ಆತನ ಪ್ರಮುಖ ಉದ್ದೇಶ ಏನಾಗ್ತದ, ಆದಷ್ಟು ಏನ್ ಮಾಡ್ಬೇಕು, ಗರಿಷ್ಠ ಲಾಭವನ್ನ ಗಳಿಸಬೇಕು ಎಂಬ ಒಂದು ಉದ್ದೇಶವನ್ನ ಇಟ್ಕೊಂಡು ವಸ್ತುವನ್ನು ಏನ್ ಮಾಡ್ತಾ ಇರಲಿ ಉತ್ಪಾದನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಅಲ್ಪಾವಧಿಯಲ್ಲಿ ಗರಿಷ್ಠ ಲಾಭವನ್ನ ಗಳಿಸಬಹುದು. ಯಾಕಂದ್ರ ಇಲ್ಲಿ ಬೇಡಿಕೆಗೆ ತಕ್ಕಂತೆ ಸಪ್ಲೈನ ಮಾಡಕ್ಕಾಗೋದಿಲ್ಲ. ಇಲ್ಲಿ ಅವಧಿ ಬಹಳ ತುಂಬಾ ಕಡಿಮೆ ಇರ್ತದ. ಹೀಗಾಗಿ ಅವಧಿ ಕಡಿಮೆ ಇದ್ದಂತ ಸಮಯದಲ್ಲಿ ಬೇಡಿಕೆಗೆ ತಕ್ಕಂತೆ ಸಪ್ಲೈನ ಹೆಚ್ಚಿಸಲು ಸಾಧ್ಯವಾಗದಂತ ಒಂದು ಸನ್ನಿವೇಶ ಒಳಗ ಉದ್ಯಮ ಘಟಕ ಏನ್ ಮಾಡ್ತಾವು, ಅಲ್ಪಾವಧಿಯಲ್ಲಿ ಗರಿಷ್ಠ ಲಾಭವನ್ನ ಗಳಿಸ್ತಾವ. ಆದರೆ ದೀರ್ಘಾವಧಿ ಒಳಗ ಪೈಪೋಟಿಯ ಕಾರಣದಿಂದಾಗಿ ಗರಿಷ್ಠ ಲಾಭವನ್ನ ಸಂಪಾದನೆ ಸಾಧ್ಯ ಆಗೋದಿಲ್ಲ ದೀರ್ಘಾವಧಿ ಒಳಗ. ಯಾಕಂದ್ರ ಉದ್ಯಮ ಘಟಕಗಳು ಬಾಳ ಇರ್ತಾವ. ವಿವಿಧ ಉದ್ಯಮ ಘಟಕ ಏನಿರ್ತಾವಲ್ಲ, ಅವಧಿ ಬಾಳ ಇರ್ತದ. ಆ ಅವಧಿ ಬಾಳ ಇದ್ದಾಗ ಉದ್ಯಮ ಘಟಕಗಳ ಮಧ್ಯೆ ಪೈಪೋಟಿ ಏರ್ಪಡ್ತದ. ಆ ದೀರ್ಘಾವಧಿಯಲ್ಲಿ ಉದ್ಯಮ ಘಟಕಗಳ ಮಧ್ಯೆ ಅಥವಾ ಮಾರಾಟಗಾರರ ನಡುವೆ ಪೈಪೋಟಿ ಏರ್ಪಡುವುದರಿಂದ ಆ ಒಂದು ಸನ್ನಿವೇಶ ಒಳಗ ಗರಿಷ್ಠ ಲಾಭವನ್ನು ಸಂಪಾದನೆ ಮಾಡಲು ಸಾಧ್ಯ ಆಗುವುದಿಲ್ಲ ಎಂಬುದು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಎಷ್ಟನೇ ಲಕ್ಷಣವಾಗಿದೆ? 6ನೆಯ ಲಕ್ಷಣ ಆಗಿದೆ. 7th ಒನ್ 2 ರೀತಿಯ ಪೈಪೋಟಿ. ಇದು 7ನೆಯ ಲಕ್ಷಣವಾಗಿದೆ. ಏನು? 2 ರೀತಿಯ ಪೈಪೋಟಿಯನ್ನ ಕಾಣಬಹುದು. ಮೊದಲನೇ ಪೈಪೋಟಿ ಬೆಲೆಯಲ್ಲಿನ ಪೈಪೋಟಿ ಆದರೆ 2ನೇ ಪೈಪೋಟಿ ಬೆಲೆಯೇತರ ಪೈಪೋಟಿ ಆಗಿದೆ. 2 ಪೈಪೋಟಿ ಬರ್ತಾವೆ. ಇಲ್ಲಿ ಒಂದು ವಸ್ತುವಿನ ಬೆಲೆಯಲ್ಲಿ ಪೈಪೋಟಿ ಆದ್ರ ಇನ್ನೊಂದು ಪೈಪೋಟಿ ಏನು? ಬೆಲೆಯನ್ನು ಹೊರತುಪಡಿಸಿ ಪೈಪೋಟಿಯನ್ನ ನಾವು ಕಾಣಬಹುದು. ಹೇಗೆ ಅಂತಂದ್ರ, ಈ ಮಾರುಕಟ್ಟೆಯಲ್ಲಿನ ಉದ್ಯಮಗಳು ಬೆಲೆ ನಿರ್ಧಾರದ ವಿಚಾರದಲ್ಲಿ ಹಾಗೂ ಮಾರಾಟದ ವಿಸ್ತರಣೆಯ ಇನ್ನಿತರ ವಿಚಾರಗಳಲ್ಲಿ ತೀವ್ರ ರೀತಿಯ ಪೈಪೋಟಿಯನ್ನ ನಡೆಸುತ್ತಿರುತ್ತವೆ. ಇಲ್ಲಿ ಏನ್ ವಿವಿಧ ಮಾರಾಟಗಾರ ಏನ್ ಬರ್ತಾರಲ್ಲ, ಆ ಉದ್ಯಮಗಳಿಗೆ ಒಂದೇನು, ವಸ್ತುವಿನ ಬೆಲೆ ನಿರ್ಧಾರ ಮಾಡ್ಬೇಕಲ್ಲ, ಆ ವಸ್ತುವಿನ ಬೆಲೆಯನ್ನ ನಿರ್ಧಾರ ಮಾಡುವಲ್ಲಿ ಪೈಪೋಟಿಯನ್ನ ಏರ್ಪಡುವಂತ ಕೆಲಸ ಉಂಟಾಗ್ತದ.
ಬೆಲೆ ನಿಗದಿ ಮಾಡ್ಬೇಕಲ್ಲ. ಇದು ಒಂದ್ ಪೈಪೋಟಿ ಆದ್ರ ಇನ್ನೊಂದ್ ಪೈಪೋಟಿ ಏನು, ತನ್ನ ಒಂದು ಉದ್ಯಮ ಘಟಕದ ವ್ಯಾಪಾರವನ್ನ ವಿಸ್ತರಣೆ ಮಾಡ್ಬೇಕಲ್ಲ. ಆ ವಿಸ್ತರಣೆ ಮಾಡುವಂತ ಒಂದು ಸನ್ನಿವೇಶ ಒಳಗ ಆ ವಿವಿಧ ಉದ್ಯಮ ಘಟಕ ಜೊತೆಗೆ ಏನ್ ಮಾಡ್ಬೇಕವ, ನಿರಂತರವಾದ ಪೈಪೋಟಿಯನ್ನ ಮಾಡ್ಬೇಕಾಗ್ತದ. ಒಂದು ಬೆಲೆ ಪೈಪೋಟಿ, ಇನ್ನೊಂದು ಮಾರಾಟವನ್ನ ಅಥವಾ ತನ್ನ ವ್ಯಾಪಾರವನ್ನ ವಿಸ್ತರಣೆ ಮಾಡೋ ಸಲುವಾಗಿ ಪೈಪೋಟಿಯನ್ನು ಮಾಡುವುದರಿಂದ ಇಲ್ಲಿ ಎರಡು ರೀತಿಯಲ್ಲಿ ಪೈಪೋಟಿ ಕಂಡು ಬರ್ತದೆ. ಒಂದು ಬೆಲೆ ಪೈಪೋಟಿ ಆದ್ರೆ ಇನ್ನೊಂದು ಯಾವುದು ಬೆಲೆಯೇತರ ಪೈಪೋಟಿ ಆಗಿದೆ. ಇದು 7ನೆಯ ಪ್ರಮುಖವಾದಂತ ಲಕ್ಷಣ ಆಗಿದೆ. ಇಷ್ಟು ವಿದ್ಯಾರ್ಥಿಗಳೇ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಪ್ರಮುಖ 7 ಲಕ್ಷಣಗಳ ಬಗ್ಗೆ ಈ ತರಗತಿಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ, ಹೊಸದಾಗಿ ನೋಡುವಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.